ಕೋರ್ಟ್ ಜಮಿಯತುಲ್ ಉಲಮಾ ಇದರ 50ನೇ ವರ್ಷಾಚರಣೆಯ ಗೋಲ್ಡನ್ ಜುಬಿಲಿ ಮಹಾಸಮ್ಮೇಳನವನ್ನು ಜನವರಿ 12ರಂದು ಎಮ್ಮೆಮಾಡುವಿನಲ್ಲಿ ವಿಜೃಂಭಣೆಯಿಂದ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಕೋರ್ಟ್ ಜಮಿಯತುಲ್ ಉಲಮಾ ಕೋಶಾಧಿಕಾರಿ ಹುಸೈನ್ ಸಕಾಫಿ ತಿಳಿಸಿದರು. ಎಮ್ಮೆಮಾಡುವಿನಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಜಮಿಯತುಲ್ ಉಲಮಾ ಸಂಘಟನೆಯು ಜಿಲ್ಲೆಯ ಜನತೆಯ ಧಾರ್ಮಿಕ, ಶೈಕ್ಷಣಿಕ, ಸಾಂಸ್ಕೃತಿಕ, ಸಾಂತ್ವನ, ಸಾಮಾಜಿಕ ರಂಗದಲ್ಲಿ ತನ್ನದೇ ಆದ ಕೊಡುಗೆಗಳನ್ನು ನೀಡುತ್ತಾ ಬಂದಿದೆ. ಇದರ 50ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಸತ್ಯವಂತರ ಸಖ್ಯದಲ್ಲಿ ಎಂಬ ಘೋಷವಾಕ್ಯದೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮ ಆಯೋಜನೆ ಮೂಲಕ ಅದ್ದೂರಿಯಾಗಿ ನಡೆಸಲು ತೀರ್ಮಾನಿಸಲಾಗಿದೆ ಎಂದರು. ನಂತರ 8:30 ಗಂಟೆಗೆ ಕೂಗಿ ಜಮಿಯತುಲ್ ಉಲಮಾ ಅಧ್ಯಕ್ಷರಾದ ಸೈಯದ್ ಸಿಹಾಬುದ್ದೀನ್ ಅಲ್ ಹೈದರವಸಿ ಅಸ್ಸಕಾಫಿ ಎಮ್ಮೆಮಾಡುರವರು ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಉಲಮಾ ಸಂಗಮ ಬೆಳಗ್ಗೆ 10 ಗಂಟೆಗೆ ನಡೆಯುವ ಉಲಮಾ ಸಂಗಮವನ್ನು ಜಮಿಯತುಲ್ ಉಲಮಾ ಕರ್ನಾಟಕ ಇದರ ಅಧ್ಯಕ್ಷರಾದ ಜೈನುಲ್ ಉಲಮಾ ಅಬ್ದುಲ್ ಹಮೀದ್ ಮುಸ್ಲಿಯಾರ್ ಮಾಣಿ ಉದ್ಘಾಟಿಸಿದರೆ ಖ್ಯಾತ ವಿದ್ವಾಂಸರಾದ ಅಬ್ದುಲ್ ಜಲೀಲ್ ಸಕಾಫಿ ಚರುಶ್ವಾಲ ತರಗತಿ ನಡೆಸಲಿದ್ದಾರೆ. ಜಿಲ್ಲೆಯ 1000ದಷ್ಟು ಉಲಮಾಗಳು ಪ್ರಸ್ತುತ ಶಿಬಿರದಲ್ಲಿ ಭಾಗವಹಿಸಲಿದ್ದಾರೆ. ಕರ್ನಾಟಕ ಮುಸ್ಲಿಂ ಜಮಾತ್ ಪ್ರಧಾನ ಕಾರ್ಯದರ್ಶಿ ಮಹಮ್ಮದ್ ಹಾಜಿ ಕುಂಜಿಲಾ ಮಾತನಾಡಿ, ಮಧ್ಯಾಹ್ನ 2 ಗಂಟೆಗೆ ಮಾಳಿಯಕೆಲ್ ಸುಲೈಮಾನ್ ಸಕಾಫಿ ಅವರ ನೇತೃತ್ವದಲ್ಲಿ ವಿದ್ಯಾರ್ಥಿ ಸಂಗಮ ಹಾಗೂ ಯೂತ್ ಕಾನ್ಫರೆನ್ಸ್ ಸಮಾವೇಶ ನಡೆಯಲಿದೆ. ಪ್ರಸ್ತುತ ಸಮಾವೇಶದಲ್ಲಿ ಮುಖ್ಯ ಅತಿಥಿಗಳಾಗಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣ, ಮಡಿಕೇರಿ ಕ್ಷೇತ್ರದ ಶಾಸಕರಾದ ಮಂತರ್ಗೌಡ ಭಾಗವಹಿಸಲಿದ್ದಾರೆ. ಸಾರ್ವಜನಿಕರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮಹಮ್ಮದ್ ಹಾಜಿ ಕೋರಿದರು. ಕಾರ್ಯಕ್ರಮದಲ್ಲಿ ಹಲವು ಮುಖಂಡರು ಪಾಲ್ಗೊಂಡಿದ್ದರು. ಹಾಗೂ ಇನ್ನಿತರ ಹಲವು ಉಲಮಾ ಉಮರ ಸಾದಾತುಗಳು ಭಾಗವಹಿಸಲಿದ್ದಾರೆ. ಈ ರಾಜಕೀಯ ನೇತಾರರು ಭಾಗವಹಿಸಲಿದ್ದಾರೆ. ಈ ಒಂದು ಸಂಭ್ರಮಕ್ಕೆ ನಮ್ಮ ಕೊಡಗಿನ ಎಲ್ಲ ಮಹಲ್ಲುಗಳಿಂದ ಸಂಘಟನೆ ನೇತಾರರು ಹಾಗೂ ಮಹಲ್ಲದ ಎಲ್ಲ ಸದಸ್ಯರು ಆಗಮಿಸಲಿದ್ದಾರೆ. ಈ ಒಂದು ವಿಜೃಂಭಣೆಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಾವೆಲ್ಲರೂ ಕೈ ತೋಡೋಣ ಎಂಬ ಒಂದು ತಮ್ಮ ಮುಂದೆ ಇಟ್ಟು ನಮ್ಮ ಎಲ್ಲ ಸಂಘ ಕುಟುಂಬದ ನಾಯಕರುಗಳು 1 ತಿಂಗಳ ಹಿಂದೆ ಇದಕ್ಕಾಗಿ ಪಣ ತೊಟ್ಟು ಈ ಒಂದು ಸಂಭ್ರಮವನ್ನು ವಿಜಯಗೊಳಿಸಲು